ಹಾಯ್ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ನಾವು ಇವತ್ತು ರಿಲೇಷನ್ ಮದುವೆಗೆ ಹೋಗ್ತಾ ಇದ್ದೀವಿ. ಅದಕ್ಕೇ ನಾವು ಪ್ಯಾಕಿಂಗ್ ಮಾಡ್ತಾ ಇದ್ದೀವಿ. ಇದು ನಂದು ರ್ಯಾಬಿಟ್ ಪರ್ಸ್, ನ್ಯೂ ಒನ್ ರ್ಯಾಬಿಟ್ ಪರ್ಸ್. ಚೆನ್ನಾಗೈತಾ? ಪ್ಯಾಕಿಂಗ್ ಎಲ್ಲ ಮುಗಿಸ್ಕೊಂಡು ನಾವು ಚಪ್ರಶಾಸ್ತ್ರಕ್ಕೆ ಲೋಕೇಶ್ ಮನೆ ಹತ್ರ ಹೋಗಿದ್ರಿ. ಅಲ್ಲಿ ಬಂದು ಮಾಮ ಆಗಿರ್ತಾರಲ್ಲ ಅವರೇ ಫಸ್ಟ್ ಕಂಬಗೆ ಹಾಕ್ತಾರೆ. ಸೊ ಅವರೇ ಎಲ್ಲ ಚಪ್ರ ಎಲ್ಲ ಕಟ್ಟೋದು. ಸ್ಟಾರ್ಟಿಂಗ್ ಪೂಜೆ ಎಲ್ಲ ಬೆಳಿಗ್ಗೆ ಬೇಗ ಪೂಜೆ ಮುಗಿಸ್ಕೊಂಡು ನಮಗೂ ಸ್ವಲ್ಪ ಆಚೆ ಶಾಪಿಂಗ್ ಎಲ್ಲ ಪೆಂಡಿಂಗ್ ಇತ್ತು, ಅದೆಲ್ಲ ಮಾಡಿಬಿಡೋಣ ಅಂತ ಬೆಳಿಗ್ಗೆ ಬೇಗ ಮಾಡ್ತಾ ಇದ್ರು ಪೂಜೆನ. ನೀನ್ ಯಾಕೆ ಎದುರ್ತಾ ಇದೀಯಾ? ಚಪ್ರ ಎಲ್ಲ ಹಾಕಿದಾದ್ಮೇಲೆ ಹೆಣ್ಣುದು ಬಟ್ಟೆ ಎಲ್ಲ ಇಟ್ಟು ತಲೆ ಎಲ್ಲ ಇಟ್ಬಿಟ್ಟು ಪೂಜೆ ಮಾಡೋದಿತ್ತು. ಸೊ ಅದಕ್ಕೋಸ್ಕರನೇ ಹುಡುಗನ ಕೈಯಲ್ಲೇ ಪೂಜೆ ಎಲ್ಲ ಮಾಡ್ಸೋಣ ಅಂತ ಹೇಳ್ಬಿಟ್ಟು ಪೂಜೆ ಶಾಸ್ತ್ರ ಎಲ್ಲ ಮುಗಿಸ್ಕೊಂಡು ಹಲ್ದಿ ಆ್ಯಂಡ್ ಮದುವೆ ಬಂದು ಅಲ್ಲೇ ಊರಿಗೆ ಹೋಗ್ಬಿಟ್ಟು ಮಾಡಬೇಕಾಗಿತ್ತು. ಅದಕ್ಕೋಸ್ಕರ ಯಾರ್ಯಾರು ಓಡ್ತಾ ಇರೋದು ಎಲ್ಲ ಕಾರು ಒಂದು ಪ್ಲೇಸಲ್ಲಿ ಸ್ಟ್ಯಾಂಡ್ ಮಾಡಿಕೊಂಡು ಮಾತಾಡಿಕೊಂಡು ಮತ್ತು ಜೊತೆಗೆ ಹೊರಟಿತ್ತು. ಟ್ರಾವೆಲ್ ಎಲ್ಲ 8 ಅವರ್ಸ್ ಆಗೋಯಿತು. ಆನ್ ದ ವೇ ಡೇ ಆಗಿದ್ದಾದಮೇಲೆ ಟ್ರೈನ್ ಹೋಗೋ ಜಾಗದಲ್ಲಿ ನಿಂತ್ಕೊಂಡು ಎಲ್ಲ ವೀಡಿಯೋಸು, ನೇಚರ್ ಕೂಡ ವೆರಿ 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 ಬ್ಯೂಟಿಫುಲ್. ಅದು ತುಂಬ ಚೆನ್ನಾಗಿತ್ತು. ಆ್ಯಂಡ್ ಇದು ಯಾವುದೋ ಒಂದು ಊರು ಒಳಗಡೆಯಿಂದ ರೋಡ್ ಇತ್ತು, ಆ ರೋಡಲ್ಲಿ ಹೋಗ್ಬಿಟ್ಟಿದ್ರೆ. ಆದರೆ ಆ ರೋಡ್ ಒಳಗಡೆ ಹೋಗಿದ್ದೇ ಒಳ್ಳೆಯದಾಯಿತು, ಯಾಕಂದರೆ ಆ ನೇಚರ್ ತುಂಬ ಚೆನ್ನಾಗಿತ್ತು. ಎಲ್ಲ ಫುಲ್ ಗ್ರೀನರಿ, ಇದೆಲ್ಲ ನೋಡೋಕ್ಕಾಗಲ್ಲ ಸಿಟಿ ಕಡೆಗೆ, ಹಳ್ಳಿ ಕಡೆಯೇ ನಾವು ನೋಡೋಕ್ಕಾಗೋದು. ಅದಕ್ಕೋಸ್ಕರ ಒಳ್ಳೆಯದಾಯಿತು ಈ ಕಡೆಯಿಂದ ಹೋಗಿದ್ದು. ಸೃಷ್ಟಿ ಕೂಡ ಫುಲ್ಲು ಎಂಜಾಯ್ ಮಾಡ್ತಾಯಿದ್ಲು ಕೂತ್ಕೊಂಡು ಟ್ರಾವೆಲಿಂಗ್ಸಲ್ಲಿ. ನೈಟೆಲ್ಲ ಮಲ್ಕೊಂಡ್ಬಿಟ್ಟು ಬೆಳಗ್ಗೆ ಎದ್ದಿರೋದು ಮೇಡಮು. ಅಲ್ಲಿ ರೀಚ್ ಆಗಿಬಿಟ್ಟು ಗ್ರೂಪ್ ಡಿಸ್ಕಷನ್ ನಡೀತಾ ಇದೆ. ಎಲ್ಲ ಡಿಸ್ಕಷನ್ ಆದಮೇಲೆ ಇದು ಹಲ್ದಿಗೋಸ್ಕರ ಎಲ್ಲರೂ ರೆಡಿ ಆಗಿಬಿಟ್ರಿ. ಸೊ ಇಲ್ಲಿ ಸ್ವಲ್ಪ ಶಾಸ್ತ್ರ ಇತ್ತು, ತಾಳಿ ಪೋಣಿಸೋದು ಒಂದು ಶಾಸ್ತ್ರ, ಅಂದರೆ ಎಲ್ಲ ಪೂಜೆಗೋಸ್ಕರ ರೆಡಿ ಮಾಡ್ತಾಯಿದ್ರಿ. ಎಲ್ಲ ಲೇಡೀಸ್ ಕುತ್ಕೊಂಡು ರೆಡಿ ಆಗಿಬಿಟ್ಟು ತುಂಬ ಚೆನ್ನಾಗಿತ್ತು ಹಲ್ದಿ ಫಂಕ್ಷನ್ನು. ಎಲ್ಲ ಫುಲ್ ಎಂಜಾಯ್ ಮಾಡಿದ್ರಿ. ಸ್ವಲ್ಪ ಜನ ಹಲ್ದಿ ಕವರ್ ಮಾಡೋದು ಸ್ವಲ್ಪ ಆಗಿಲ್ಲ, ಇಟ್ಸ್ ಓಕೆ. ಫಸ್ಟ್ ನಾವು ಬಂದು ಹಲ್ದಿಗೋಸ್ಕರ ಹೆಣ್ಮನೆಗೆ ಹೋಗ್ಬಿಟ್ಟು ಅಲ್ಲಿ ಸ್ವಲ್ಪ ಶಾಸ್ತ್ರ ಎಲ್ಲ ಮುಗಿಸ್ಕೊಂಡು ಹಲ್ದಿ ಎಲ್ಲ ಹಾಕ್ಬಿಟ್ಟು ಆಮೇಲೆ ಅದೇ ಹಲ್ದಿನ ಗಂಡಿಗೆ ಹಾಕೋದು ಅಂತ ಹೇಳ್ತಾರೆ. ಅದಕ್ಕೋಸ್ಕರನೇ ಅವ್ರ ಮನೆಗೆ ಹೋಗ್ಬಿಟ್ಟು ಹಲ್ದಿ ಎಲ್ಲ ಹಚ್ಚಿದ್ರಿ. ಸೊ ಹುಡುಗಿ ಮನೆಯೂ ತುಂಬ ಚೆನ್ನಾಗಿತ್ತು. ಅವ್ರ ಮನೆಗೆ ಹೋಗಿ ಎಲ್ಲ DJ ಎಲ್ಲ ಚೆನ್ನಾಗಿ ಲೈಟಿಂಗ್ಸ್ ಎಲ್ಲ ಹಾಕಿದ್ರು. ಇಲ್ಲಿ ಬಂದು ಹಲ್ದಿ ಮುಗಿಸ್ಕೊಂಡು ನೆಕ್ಸ್ಟು ನಾವು ರೂಮ್ ಬುಕ್ ಮಾಡಿದ್ರಲ್ಲ ಅಲ್ಲಿ ಹೋಗ್ಬಿಟ್ಟು ಹಲ್ದಿ ಸ್ಟಾರ್ಟ್ ಮಾಡಬೇಕಾಗಿತ್ತು. ಸೊ ಅಲ್ಲೂ ಸ್ವಲ್ಪ ಎಲ್ಲ ಮಿಕ್ಕಿದೆಲ್ಲ ಪೆಂಡಿಂಗ್ ಕೆಲಸ ಎಲ್ಲ ಮುಗಿಸ್ಕೊಂಡಿದ್ರು. ನಾವು ಇಲ್ಲಿ ಮುಗಿಸ್ತಾ 5 ಲೇಡೀಸ್ ಹೋಗ್ಬಿಟ್ಟು ಹುಡುಗಿಗೆ ಹಚ್ಬಿಟ್ಟು ನೆಕ್ಸ್ಟು ಇಲ್ಲಿಂದ ಹುಡುಗನ ಹೋಗ್ಬಿಟ್ಟು ಹಚ್ಬೇಕಂತ ಶಾಸ್ತ್ರ ಇದೆ. ಅದಕ್ಕೋಸ್ಕರ ಇದು ಹಲ್ದಿ ಹಾಕೋ ಶಾಸ್ತ್ರ 4 ಆಯಿತು. ಇಲ್ಲಿ ಅರ್ಶಿನ ಶಾಸ್ತ್ರದಲ್ಲಿ ಸ್ವಲ್ಪ ತಾಳಿ ಪೋಣಿಸೋದು, ಅದೇನೇನು ಶಾಸ್ತ್ರ ಪೆಂಡಿಂಗ್ ಇತ್ತು ಎಲ್ಲ ಮಾಡ್ತಾಯಿದ್ರು. ಸೊ ಇದಾದಮೇಲೆ ಅರ್ಶಿನ ಶಾಸ್ತ್ರ ಸ್ಟಾರ್ಟ್ ಮಾಡ್ತಾರೆ. ಇದು ಎಲ್ಲ ಸ್ವಲ್ಪ ಚಿಕ್ಕ ಶಾಸ್ತ್ರ ಪೆಂಡಿಂಗ್ ಇತ್ತು, ಅದೆಲ್ಲ ಮಾಡಿ ಶಾಸ್ತ್ರ ಸ್ಟಾರ್ಟ್ ಮಾಡ್ತಾರೆ.
ಹಲ್ದಿಯಲ್ಲಿ ಎಲ್ಲರೂ ಯೆಲ್ಲೋ ಡ್ರೆಸ್ ಹಾಕಿರೋ ಜೊತೆಗೆ ನಾವು ಒಂದು ಸ್ವಲ್ಪ ರೀಲ್ಸ್ ಪ್ಲ್ಯಾನ್ ಮಾಡಿದ್ವಿ. ಕೈ ತೋರ್ಸ ಹಲ್ದಿ ಎಲ್ಲ ಮುಗಿಸ್ಕೊಂಡು ಬೆಳಗ್ಗೆ ಬೇಗ ಎದ್ದು ಮದುವೆಗೋಸ್ಕರ ಎಲ್ಲರೂ ರೆಡಿ ಆಗಿಬಿಟ್ಟು ಬ್ಯಾಕ್ ಟು ಬ್ಯಾಕ್ ಹೋಗ್ತಾ ಇದ್ವಿ.